ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್. ಸೊ ಇವತ್ತು ಬಂದು ಮೇ 16, ಮೇ 18 ವಾಸವಿ ಜಯಂತಿ ಇದೆ. ಸೊ 16ಇಂದನೇ ಪ್ರೋಗ್ರಾಮ್ಸ್ಗಳಿದೆ ನಮ್ಮ ದೇವಸ್ಥಾನದಲ್ಲಿ. ಸೊ ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ನಾನು ಈ ಒಂದು ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ಸತಿ ಹಾಕಿರೋ ಔಟ್ಫಿಟ್ಟೇ. ನಾನು ನಮ್ಮಮ್ಮ ಪಿಂಕ್ನ ಮ್ಯಾಚಿಂಗ್ ಮಾಡ್ತಾಯಿದ್ದೀವಿ. ಸೊ 16th ಬಂದು ಕನ್ನಿಕಾ ಪೂಜೆ, ಸುಮಂಗಲಿ ಪೂಜೆ, ಬಳೆ ತೊಡಿಸ್ತಾರೆ, ಹಾಗೆ ಆದರೆ ಮೆಹಂದಿ ಹಾಕ್ಕೊಳ್ಳೋದು ಆ ಥರ ಎಲ್ಲ ಇದೆ. ಸೊ 16th ಬಂದು ಈ ಇವೆಂಟ್ ಇರೋದು. 17th ದೇವರಿಗೆ ಅಭಿಷೇಕ ಇದೆ. ದೇವರಿಗೆ ಶುಕ್ರವಾರ ಆಗಿರೋದ್ರಿಂದ ಅವತ್ತು ಅಭಿಷೇಕ ಇದೆ. ಆ್ಯಂಡ್ 18th ಬಂದು ವಾಸವಿ ಜಯಂತಿ ಇರೋದು. ಸೊ ಈ ಕಂಪ್ಲೀಟ್ ಗ್ಲಿಮ್ಸ್ ವೀಡಿಯೋನ ಸೇರಿ ನಾನು ಒಂದು ವ್ಲಾಗ್ ಆಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ವಾಸವಿ ಜಯಂತಿ ದಿನ ನಮ್ಮ ಊರಲ್ಲಿ ಏನೇನು ಮಾಡ್ತಾರೆ ಅನ್ನೋದು ನಾನು ಲಾಸ್ಟ್ ಇಯರು ಕಂಪ್ಲೀಟ್ ವ್ಲಾಗ್ ಹಾಕಿದ್ದೀನಿ. ಸೊ ಈಗ ಕಂಪ್ಲೀಟ್ ವ್ಲಾಗ್ ಹಾಕೋಕ್ಕೋಗಲ್ಲ, ಸಣ್ಣ ಪುಟ್ಟ ಗ್ಲಿಮ್ಸ್ ಹಾಕ್ತೀನಿ ನಾನು. ಸೊ ಇವತ್ತಿಗೆ ನಾನು ಈ ಥರ ರೆಡಿ ಆಗಿದ್ದೀನಿ. ಏನೋ ಕೂದಲು ಜಸ್ಟ್ ಸಿಕ್ಕು ಬಿಡಿಸಿದ್ದೀನಿ ಅಷ್ಟೇ. ಜಡೆ ಮಮ್ಮಿ ಬಂದು ಹಾಕ್ಕೊಡ್ತಾರೆ ನನಗೆ. ಸೊ ನಾನು ರೆಡಿ ಆಗಿದ್ದೀನಿ. ನಮ್ಮ ಅಮ್ಮನೂ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಎಸ್, ಇವತ್ತೇನೇನು ಮಾಡ್ತಾರೇನೋ ಸಣ್ಣ ಪುಟ್ಟ ಗ್ಲಿಮ್ಸ್ನ ಡೇ 1 ಆಫ್ ವಾಸವಿ ಜಯಂತಿನ ನೋಡೋಣ. ನೆಕ್ಸ್ಟ್ ಡೇ 2, ಡೇ 3 ಹಾಗೆ ಕಂಟಿನ್ಯೂ ಮಾಡೋಣ. ಬಾಯ್ ದೇವಸ್ಥಾನದಲ್ಲಿ ಸಿಗೋಣ. ಡೇ 1 ಬಳೆ ಪೂಜೆ ಹಾಗೆ ಸುಮಂಗಲಿ ಪೂಜೆ ಇತ್ತು. ಸೊ ದೇವ್ರದ್ದು ಉತ್ಸವ ಮೂರ್ತಿಗೆಲ್ಲ ಒಂಚೂರು ಅಲಂಕಾರ ಮಾಡಿ, ಆಮೇಲಿಂದ ಹಾಗೆ ದೇವ್ರ ಮುಂದೆ ಬಳೆಗಾರು ತಂದಿದ್ದ ಬಳೆ ಎಲ್ಲನೂ ಜೋಡಿಸಿ ಇದು ಮಾಡಿದರು. ಹಾಗೆ ನಮ್ಮ ಮಮ್ಮಿಯವ್ರ ಮಹಿಳಾ ಮಂಡಳಿ ಗ್ಯಾಂಗ್ ಅವರೆಲ್ಲರೂ ಒಂದೇ ಥರ ಸೀರೆ ಹಾಕ್ಕೊಂಡಿದ್ರು. ನೋಡ್ಲಿಕ್ಕೆ ಚೆಂದ ಇತ್ತು. ಆಮೇಲಿಂದ ಒಬ್ರೊಬ್ರಿಗೆ ಸುಮಂಗಲಿ ಪೂಜೆ ಮಾಡೋದು ಆ ಥರ ಎಲ್ಲ ಅಂದ್ಕೊಂಡಿದ್ರು. ಅಮ್ಮಂಗೆ, ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ನಮ್ಮವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಅಂತ ಅಂದ್ಕೊಂಡಿದ್ರು, ಎಲ್ಲರ ಮನೆಗೂ ಅಂತಲೂ. ಸೊ ಎಲ್ಲರಿಗೂ ಮಾಡಿದ್ರು. ಕಂಪ್ಲೀಟ್ ವಿಡಿಯೋನ ನಾನು ದೇವಸ್ಥಾನದ ಚಾನಲಲ್ಲಿ ಹಾಕಿದ್ದೀನಿ. ಬಟ್ ನನ್ನ ಚಾನಲಲ್ಲಿ ನನ್ನ ಗ್ಲಿಮ್ಸ್ಗಳನ್ನ ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಮಮ್ಮಿಗೆ ಮಾಡಿದ್ರು, ಆಮೇಲಿಂದ ನನಗೂ ಮಾಡಿದ್ರು, ಎಲ್ಲ ಆಯಿತು. ಇಲ್ಲಿ ಸುಮಂಗಲಿ ಪೂಜೆಗೆ ಅವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟು ಅರ್ಶಿನ ಕುಂಕುಮ ಹೂವು ಕೊಟ್ಟು ಕೈಗೆ, ಕಾಲಿಗೆ, ಕೆನ್ನೆಗೆ ಎಲ್ಲ ಅರ್ಶಿನ ಹಚ್ಚಿ, ಆಮೇಲಿಂದ ಮತ್ತೆ ಅರ್ಶಿನ ಕುಂಕುಮನ ಕೊಟ್ಟು ಕೈಗೆ ಬಳೆನ ತೊಡಿಸ್ತಿದ್ದಾರೆ. ಹಾಗೆ ತಾಂಬೂಲನ ಕೂಡ ಕೊಡ್ತಾ ಇದ್ದಾರೆ. ಇದನ್ನು ಎಲ್ಲರಿಗೂ ಮಾಡಿದ್ರು, ಮದುವೆ ಆಗಿರೋರ್ಗು, ಮದುವೆ ಆಗ್ದಲೇ ಇರೋರ್ಗು, ಹಾಗೆ ಪುಟ್ಟ ಮಕ್ಕಳು ಇರ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ಪೂಜೆನ ಮಾಡೋದು. ಸುಮಂಗಲಿ ಪೂಜೆ, ಕನ್ಯಾ ಪೂಜೆ, ಕನ್ನಿಕಾ ಪೂಜೆ ಅಂತ ಮಾಡಿದ್ದಿದ್ದನ್ನು ತುಂಬ ಚೆನ್ನಾಗೇ ಇದಾಯಿತು. ನಾನೆಲ್ಲನೂ ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದೆ. ಸೊ ಹಾಗಾಗಿ ಮಕ್ಕಳು ಕೂತ್ಕೊಂಡಿದ್ದ ಗ್ಯಾಂಗಲ್ಲಿ ನಾನು ಕೂರ್ಲಿಕ್ಕಾಗಿರಲಿಲ್ಲ. ಸೊ ನಂಗೆ ಸಪ್ರೇಟಾಗಿ ಆಮೇಲಿಂದ ಮಾಡಿದ್ರು. ಐ ವಾಸ್ ಫೀಲಿಂಗ್ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಥರ ಅನ್ನಿಸ್ತಿತ್ತು. ಬಟ್ ಸ್ಟಿಲ್ ಎಲ್ಲರಿಗೂ ಮಾಡ್ದಂಗೆ ನನಗೂ ಮಾಡಿದ್ದು ಚೆಂದ ಇತ್ತು. ಪ್ರತಿ ವರ್ಷವೂ ಹಿಂಗೆ ಬಳೆ ತೋಡ್ಸೋದಕ್ಕೆ ಬೇರೆ ಥರ ಇರ್ತಿತ್ತು. ಬಳೆಗಾರರು ಕುತ್ಕೊಂಡು ಬಳೆ ತೊಡಿಸಿ, ಆಮೇಲೆ ನಾವುಗಳೇ ಯಾರಾದರೂ ಮೆಹಂದಿನ ಹಾಕ್ತಾಯಿದ್ವಿ. ಅಲ್ಲೇ ಬಂದಿರೋರು ಒಂದು 3-4 ಜನ ಇರ್ತಿದ್ವಿ ಹಾಕೋರು. ಎಲ್ಲರಿಗೂ ಹಾಕ್ತಾಯಿದ್ವಿ. ಏನು ಪ್ರೊಫೆಷ್ನಲಾಗಿ ಹಾಕ್ತಿದ್ವಿ ಅಂತ ಏನಿಲ್ಲ, ಬಟ್ ಸ್ಟಿಲ್ ನಮಗೆ ಬರೋ ಒಂದು ಸಣ್ಣ ಪುಟ್ಟ ಮೆಹಂದಿನ ಅವರಿಗೆ ಎಲ್ಲರಿಗೂ ಹಾಕ್ತಿದ್ವಿ ನಾವು. ತುಂಬ ಖುಷಿಯಾಗಿ ಎಲ್ಲರೂ ಹಾಕಿಸ್ಕೋತಾ ಇದ್ರು. ಈ ಸತಿ ನಾನು ಮತ್ತು ಇನ್ನೊಬ್ರು ಯಾರೋ ಇಬ್ಬರೇ ಇದ್ದಿದ್ದಷ್ಟೇ, ಯಾರೂ ಇರಲಿಲ್ಲ ಹಾಕೋರು. ಸೊ ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಬರ್ತೀನೋ ಇಲ್ವೋ ಅನ್ನೋದು ಅವ್ರಿಗೆ ಕನ್ಫರ್ಮಾಗಿ ಗೊತ್ತಿರಲಿಲ್ಲ. ಬಿಕಾಸ್ ನಂಗೆ ಆಫೀಸ್ ಇರುತ್ತೆ ಅನ್ನೋದು ಅವ್ರ ಥಾಟ್ ಆಗಿತ್ತು. ಬಟ್ ನಾನು ರಜಾ ಹಾಕಿದ್ದೆ ಆಫೀಸ್ಗೆ. ಸೊ ಹಾಗಾಗಿ ನಾನು ಇದ್ದೆ. ಮೆಹಂದಿ ಹಾಕ್ಲಿಕ್ಕೆ ಆಗಲಿಲ್ಲ ಯಾರಿಗೂ. ಹಾಗೆ ಡೇಸ್ ಗೋ ಆನ್ ಅದೇ ಥರ ಎಲ್ಲ ಅಂದ್ಕೊಂಡಿದ್ದು ಅವ್ರೇನು ಪ್ಲ್ಯಾನ್ ಮಾಡಿದ್ರೋ ಅದ್ರ ಪ್ರಕಾರನೇ ನಡೀತಾ ಹೋಗ್ತು. ತುಂಬಾ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನು ವ್ಲಾಗ್ನ ಪೋಸ್ಟ್ ಮಾಡಲಿಕ್ಕೂ ಮುಂಚೆ ಕೆಲವೊಂದು ಫೋಟೋಸ್ನ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ನಲ್ಲಿ ಕೂಡ ಹಾಕ್ಕೊಂಡಿದ್ದೆ ನಾನು. ನನಗೆ ಅರ್ಶಿನ ಹಚ್ತಿರೋದು, ನನಗೆ ಬಳೆ ತೊಡಿಸ್ತಿರೋ ಫೋಟೋಸ್ನ ಹಾಕ್ಕೊಂಡಿದ್ದೆ ನಾನು. ಸೊ ಎಲ್ಲ ಏನು ಅಂದ್ಕೊಂಡಿದ್ದಾರೆ, ನನಗೆ ಮದುವೆ ಫಿಕ್ಸ್ ಆಗಿದೆ, ಇದು ಅರ್ಶಿನ ಶಾಸ್ತ್ರ ಅಂತ ಅಂದ್ಕೊಂಡು ತುಂಬ ಜನ ಅವರವರೇ ಕನ್ಫರ್ಮ್ ಮಾಡಿಕೊಂಡು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದು ಇದೆ. ತಪ್ಪು ಅಂತ ಹೇಳಲ್ಲ, ಮೇ ಬಿ ಅವ್ರು ಅಂದ್ಕೊಂಡಿದ್ರಲ್ಲಿ ಏನು ತಪ್ಪು ಇಲ್ಲ. ಬಟ್ ಆ್ಯಕ್ಚುಲಿ ಅದು ಮದುವೆ ಫಿಕ್ಸ್ ಆಗಿರೋದು ಅಂತೆಲ್ಲ ಏನೂ ಅಲ್ಲ. ಇಟ್ ವಾಸ್ ಜಸ್ಟ್ ದೇವಸ್ಥಾನದಲ್ಲಿ ಒಂದು ರಿಚುವಲ್ ಆಗಿತ್ತು. ಅದು ಒಂದು ಫೋಟೋಸ್ನ ಮೆಮೊರೀಸಾಗಿ ಶೇರ್ ಮಾಡಿದ್ದೆ ಅಷ್ಟೇ ನಾನು. ನನ್ನ ಮದುವೆ ಫಿಕ್ಸ್ ಆದಮೇಲೆ ಎಕ್ಸಾಕ್ಟ್ಲಿ ನಾನು ಎಲ್ಲ ವ್ಲಾಗ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ನಾನು ಹಾಕ್ತೀನಿ. ಬಿಕಾಸ್ ನಾನು ವೀಡಿಯೋಸ್ ಮಾಡೋ ರೀಸನ್ನೇ ಒಂದು ದಿನ ನಾನು ಹಿಂದೆ ತಿರುಗಿ ನೋಡಿದ್ರೆ ಪ್ರತಿಯೊಂದು ಮೆಮೊರೀಸು ಕೂಡ ನನ್ನ ಲೈಫಲ್ಲಿ ಕ್ಯಾಪ್ಚರ್ ಆಗಿರಲಿ ಅನ್ನೋ ಒಂದು ರೀಸನ್ಗೆ ನಾನು ವ್ಲಾಗ್ ರೂಪದಲ್ಲಿ ನನ್ನ ವೀಡಿಯೋಸ್ನ ನಾನು ಮಾಡೋ ಹಾಗೋದು.
ಸೊ ನನ್ನ ಮದುವೆ ವೀಡಿಯೋಸ್ನ ನನಗೆ ಮದುವೆ ಫಿಕ್ಸ್ ಆದಮೇಲಿಂದ ಕಂಪಲ್ಸರಿ ಹಾಕ್ತೀನಿ. ಸೊ ಇದು ದೇವಸ್ಥಾನದಲ್ಲಿ ಒಂದು ಹಬ್ಬದ ರಿಚುವಲ್ ಮಾತ್ರ. ನಾನು ಇಲ್ಲೊಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಈ ಕನ್ನಿಕಾ ಪೂಜೆ ಆಗಿರ್ಬೋದು, ಕನ್ಯಾ ಪೂಜೆ ಅಂತ ಈ ಸತಿ ಮಾಡ್ತಿರೋದು. ಬಟ್ ಪ್ರತಿ ವರ್ಷ ಕನ್ನಿಕಾ ಪೂಜೆ ಅಂತ ಮಾಡ್ತಿದ್ರು, ಸುಮಾರು ವರ್ಷದಿಂದ ಮಾಡ್ತಿದ್ರು. ಚಿಕ್ಕದ್ರಲ್ಲಿ ನಮ್ಮ ಅಜ್ಜಿ ದೇವ್ರ ಮನೇಲಿ ದೇವ್ರಿಗೆ ಪೂಜೆ ಎಲ್ಲ ಮಾಡಬೇಕಾದ್ರೆ, ದೈನಂದಿನ ನಿತ್ಯ ಪೂಜೆ ಏನು ಮಾಡ್ತಾರಲ್ಲ ಮಾಡಬೇಕಾದ್ರೆ ನಾನು ಗಲಾಟೆ ಮಾಡ್ತಿದ್ದಂತೆ. ಲೈಕ್ 2, 3, 4 ಇಯರ್ಸ್ ಏಜ್ ಇದ್ದಾಗ, ನೀನು ಯಾಕೆ ಬರೀ ದೇವ್ರಿಗೆ ಮಾತ್ರ ಪೂಜೆ ಮಾಡ್ತೀಯ, ದೇವ್ರಿಗೆ ಮಾತ್ರ ಅರಿಶಿನ ಕುಂಕುಮ ಹಚ್ತೀಯ, ನನಗೆ ಯಾಕೆ ಹಚ್ಚಲ್ಲ ಅಂತ ನಾನು ಕೇಳ್ತಿದ್ದಂತೆ. ಸೊ ನನಗೂ ಒಂದು ಮಣೆ ಹಾಕಿ ಮಣೆ ಮೇಲೆ ಕೂಡಿಸಿ ಕೈಗೆ ಕಾಲಿಗೆ ಎಲ್ಲ ಅರಿಶಿನ ಹಚ್ಚಿ ನನಗೂ ಕುಂಕುಮ ಇಟ್ಟು ನನಗೂ ತಾಂಬೂಲ ಕೊಟ್ಟು ಆರತಿ ಮಾಡಿ ಕಳ್ಸೋರಂತೆ. ಅಯ್ಯೋ ನೀನು ಕೇಳೋದೆಚ್ಚ ನಾನು ಮಾಡೋದೆಚ್ಚ ಬಾ ಅಮ್ಮ ಅಂತ ಕೂಡಿಸಿ ನಮ್ಮ ಅಜ್ಜಿ ಮಾಡೋರಂತೆ. ನಮ್ಮಮ್ಮ ಇದನ್ನು ಅಲ್ಲಿರೋ ಎಲ್ಲರಿಗೂ ಹೇಳಿ ನಗ್ತಾಯಿದ್ರು. ಬಿಕಾಸ್ ಇನ್ನೊಂದು ಪುಟ್ಟು ಪಾಪು ಬಂದಿತ್ತು, ಅದೂ ನನಗೆ ಬಳೆ ನನಗೆ ಅರಿಶಿನ ಅಂತೆಲ್ಲ ಹೇಳಿ ಹಚ್ಚಿಸ್ಕೋತಿತ್ತು. ನನಗೆ ಅವಾಗ ಇವರು ತುಂಬ ಸತಿ ಇದನ್ನು ಮನೇಲಿ ಹೇಳಿದ್ದಾರೆ. ಅದು ನನಗೆ ನೆನಪಾಗ್ತಿತ್ತು. ಹಾಗೆ ಮಮ್ಮಿನೂ ಕೂಡ ಅಲ್ಲೆಲ್ಲರಿಗೂ ಹೇಳ್ತಿದ್ರಲ್ಲ, ಸೊ ಕೇಳಲಿಕ್ಕೆ ಚೆಂದ ಇತ್ತು. ಕೆಲವೊಮ್ಮೆ ಗೊತ್ತೋ ಗೊತ್ತಿಲ್ಲದೇನೋ ಚಿಕ್ಕದ್ರಲ್ಲಿ ಏನೇನೋ ಮಾಡಿರ್ತೀವಿ, ಅದು ಬೆಳೀತಾ ಬೆಳೀತಾ ನಮಗೆ ಅದೊಂದು ಮೆಮೊರಿ ಆಗಿ ಉಳ್ಕೊಂಡಿರುತ್ತೆ. ಆ ಥರ ನಾನು ತುಂಬ ವಿಷಯಗಳಲ್ಲಿ ತರಲೆಗಳು ಮಾಡಿದ್ದೀನಿ. ಯಾವ್ದಾರ ಇನ್ಸಿಡೆಂಟ್ಸ್ ಅದೇ ರಿಲೇಟೆಡ್ ಆಗಿ ಬಂದಾಗ ಒಂದೊಂದೇ ಇನ್ಸಿಡೆಂಟ್ನ ಹೇಳ್ತಾ ಹೋಗ್ತೀನಿ ನಾನು. ಸೊ ಡೇ ಒಂದು ಪ್ರೋಗ್ರಾಮ್ ಇದೆಲ್ಲ ಆಗಿತ್ತು. ಇದೆಲ್ಲ ಆದಮೇಲಿಂದ ದೇವರಿಗೆ ಮಹಾಮಂಗಳಾರತಿ ಮಾಡಿದ್ರು. ಆಮೇಲಿಂದ 3 ದಿನ ಏನು ಪ್ರೋಗ್ರಾಮ್ಸ್ ಇತ್ತು, ಆ 3 ದಿನದಲ್ಲಿ 2 ದಿನ ಈವ್ನಿಂಗ್ ಪ್ರೋಗ್ರಾಮ್ಸ್ ಇದ್ದಿದ್ದು, ಅದಕ್ಕೆ ಊಟ ಅಲ್ಲೇ ಇತ್ತು ನಮಗೆ. ದ ಮೇನ್ ಡೇಲಿ 3 ದಿನವೂ ಊಟ ಅಲ್ಲೇ ಇತ್ತು. ಸೊ ನಮಗೆ ಬಳೆ ತೊಡಿಸೋದು ಏನೇನು ಅಂದ್ಕೊಂಡಿದ್ರು ಪ್ರೋಗ್ರಾಮ್ಸ್ ಅದೆಲ್ಲ ಮುಗಿದ ಮೇಲಿಂದ ದೇವರಿಗೆ ಮಹಾಮಂಗಳಾರತಿನ ಮಾಡಿ ಆವತ್ತಿನ ಪೂಜೆನ ಮುಗಿಸಿ ಎಲ್ಲರೂ ಡಿಸ್ಪರ್ಸ್ ಆದ್ವಿ ಅಲ್ಲಿಂದ. ಡೇಟುಗೆ ಈ ಥರ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಆ್ಯಂಡ್ ಮಲ್ಲಿಗೆ ಹೂವು ಮುಟ್ಕೊಂಡಿದ್ದೀನಿ, ನಂಗೆ ಇಷ್ಟ ಅಂತ ಮೈಸೂರು ಮಲ್ಲಿಗೆ. ಆ್ಯಂಡ್ ಜಡೆ ಹಾಕಿಸ್ಕೊಂಡಿದ್ದೀನಿ. ಟೈಟಾಗಿದ್ದರೆ ಬಿಕಾಸ್ ಶೇಕೆ ಆಗೋಲ್ಲ ಅಂತ. ಆ್ಯಂಡ್ ನಾನು ಪಿಯರ್ಸಿಂಗ್ ಮಾಡಿಸಿದ್ದು ಇಯರಿಂಗು, ಅದನ್ನು ಹಿಂಗೆ ಅಂತ ಇರ್ತೀನಿ ಅವಾಗವಾಗ, ಬಿಕಾಸ್ ಅದು ಪಸ್ ಫಾರ್ಮೇಷನ್ ಏನೂ ಆಗೋಲ್ಲ ಅಂತ. ಸೊ ಡೇ 2 ಅಲ್ಲಿ ಏನೇನಿದೆಯಪ್ಪ ಅಂದರೆ ದೇವರಿಗೆ ಅಭಿಷೇಕ ಇದೆ, ಆಮೇಲಿಂದ ಕನ್ನಿಕಾ ಪೂಜೆ, ಹಾಗೆ ವಿರೂಪಾಕ್ಷ ಪೂಜೆ ಅಂತ, ಬಿಕಾಸ್ ಅವರಿಬ್ಬರು ಟ್ವಿನ್ಸ್ ಆಗಿರೋದ್ರಿಂದ 2 ಪೂಜೆನೂ ಮಾಡ್ತಾರೆ. ಸೊ ಡೇ 2 ಸೆಲೆಬ್ರೇಷನ್ಸ್ ಇರುತ್ತೆ. ಗ್ಲಿಮ್ಸ್ನ ಆ್ಯಡ್ ಮಾಡ್ತೀನಿ ಕೂಡ. ಕಂಪ್ಲೀಟ್ ವ್ಲಾಗು ದೇವಸ್ಥಾನದ ವ್ಲಾಗಲ್ಲಿ ಬಂದಿರುತ್ತೆ. ಆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಕಮ್ ಲೆಟ್ಸ್ ಗೋ ಟು ಟೆಂಪಲ್. ಡೇ 2ನಲ್ಲಿ ಏನು ಅಂದ್ಕೊಂಡಿದ್ರು ಅಂತಂದರೆ ದೇವಿಗೆ ಬಂದು ಏನದು ಅಷ್ಟದ್ರವ್ಯಗಳಿಂದ
ಅಭಿಷೇಕ ಅಂತ ಅಂದ್ಕೊಂಡಿದ್ರು. ಸೊ ಅದನ್ನೆಲ್ಲ ರೆಡಿ ಮಾಡಿದ್ರು, ಅದೊಂದು ಗ್ಲಿಮ್ಸ್ನ ತಗೊಂಡಿದ್ದೆ. ಹಾಗೆ ಮೇನ್ ಪ್ರೆಸಿಡೆಂಟ್ ಯಾರಿರ್ತಾರೆ ಅವರು, ಶುಕ್ರವಾರದ ಪೂಜೆ ಯಾರ್ದಿತ್ತೋ ಅವ್ರದ್ದು, ಆ್ಯಂಡ್ ಆರ್ಯವೈಶ್ಯ ಸಹ ಕುಟುಂಬ ಪೂರ್ತಿ, ಚನ್ನಪಟ್ಟಣ ಸಹ ಕುಟುಂಬ ಪೂರ್ತಿ ಇದಕ್ಕೆ ಸಂಕಲ್ಪ ಮಾಡಿ ದೇವರಿಗೆ ಅಭಿಷೇಕನ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಆಮೇಲೆ ಒಬ್ಬರು ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮಂಗೆ ಷಷ್ಠಿ ಪೂರ್ತಿ ಮಾಡಲಿಕ್ಕೆ ಅಂತ ಬೆಳ್ಳಿದು ಜರಡಿನ ಮಾಡಿಸಿದ್ರು. ಆ ಜರಡಿಯಲ್ಲಿ ದೇವಿಗೂ ಕೂಡ ಅಭಿಷೇಕನ ಮಾಡಿದ್ರು. ನೋಡೋಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗ ದೇವಸ್ಥಾನಕ್ಕೂ ಒಂದು ಜರಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಚೆಂದ ಇರುತ್ತಲ್ಲ ನೋಡಲಿಕ್ಕೆ ಅದು. ನಂತರ ಮಕ್ಕಳಿಗೆ ಅಲ್ಲಿ ಕನಿಕಾ ಪೂಜೆ, ವಿರೂಪಾಕ್ಷ ಪೂಜೆ ಅಂತ ಮಾಡಿದ್ರು. ಬಿಕಾಸ್ ಕನಿಕೆ ವಾಸವಿ ಮತ್ತು ವಿರೂಪಾಕ್ಷ ಬಂದು ಟ್ವಿನ್ ಬೇಬೀಸ್ ಆಗಿರ್ತಾರೆ. ಸೊ ಹಂಗಾಗಿ ಎರಡನ್ನೂ ಮಾಡ್ತಾರೆ. ಫಸ್ಟು ಹೆಣ್ಮಕ್ಳನ್ನೆಲ್ಲ ಕೂಡಿಸಿ ಮಾಡಿದ್ರು, ಗಂಡು ಮಕ್ಳನ್ನೂ ಎಲ್ಲರನ್ನೂ ಕೂಡಿಸಿ ಮಾಡಿದ್ರು. ಇಲ್ಲಿಗೆ ಗಿಫ್ಟ್ಸ್ ಅಂತ ಯಾರು ಬೇಕಾದ್ರೂ ತೊಗೊಂಬರ್ಬೋದು. ಚಾಕ್ಲೇಟ್, ಬಿಸ್ಕೆಟ್, ಪೆನ್ಸಿಲ್, ಪೆನ್ ಏನು ಬೇಕಾದ್ರೂ ತರ್ಬಂದಿದ್ರು. ಅವ್ರವ್ರು ಇಷ್ಟ ಆದಂಗೆ ಎಲ್ಲರೂ ತೊಗೊಂಡು ಬಂದಿದ್ರು. ನನಗೆ ಅಂತ ಕಿತ್ತಾಡೋದಕ್ಕಿಂತ ನನಗೆ ಬೇಕು ಅಂತ ಪುಟ್ಟು ಮಾತಲ್ಲಿ ಕೇಳಲಿಕ್ಕೆ ಚೆನ್ನಾಗಿತ್ತು. ನೆಕ್ಸ್ಟ್ ಮಹಾಮಂಗಳಾರತಿ ಆಯಿತು. ದೇವರಿಗೆ ಮಹಾಮಂಗಳಾರತಿ ಎಲ್ಲ ಆದಮೇಲಿಂದ ನಮ್ಮ ಕೈಲಿ ಆರತಿ ಮಾಡಲಿಕ್ಕೆ ಅಂತ ಕೊಡ್ತಾರೆ. ಶುಕ್ರವಾರ ಪೂಜೆ ಯಾರ್ದಿರುತ್ತೋ ಯೂಶ್ವಲಿ ಅವ್ರಿಗೆ ಕೊಡ್ತಾರೆ, ಇಲ್ವಾ ಮುಂದೆ ಯಾರು ಇರ್ತಾರೋ ಅವ್ರಿಗೆ ಕೊಡ್ತಾರೆ. ಆ್ಯಂಡ್ ಪರಸ್ಥಳದಿಂದ ಬಂದಿರೋರ್ಗೂ ಕೂಡ ಪ್ರಸಾದ ಕೊಡ್ತಾರೆ. ಅಜ್ಜಿ ಮುಂಚೆ ಇಲ್ಲೇ ಇದ್ದರು, ಈಗ ಮೈಸೂರಲ್ಲಿರೋ ಕಾರಣ ಅವ್ರಿಗೂ ಕೂಡ ಕರೆದು ಕೊಟ್ಟರು ಪ್ರಸಾದನ. ನೆಕ್ಸ್ಟ್ ಮನೆಗೆ ಬಂದಮೇಲೆ, ದೇವಸ್ಥಾನದಲ್ಲಂತೂ ಹೇಗೂ ಮೆಹಂದಿ ಹಾಕ್ಕೊಂಡಿರಲಿಲ್ಲ ಅಲ್ಲ, ನನಗೇನೋ ಈ ಸತಿ ಹಾಕೋಬೇಕು ಅಂತ ತುಂಬ ಆಸೆ ಆಗಿತ್ತು. ನನ್ನ ಫ್ರೆಂಡ್ನ ಕೇಳಿದ್ದೆ ಹಾಕೊಡು ಅಂತ. ಅನ್ಫಾರ್ಚುನೇಟ್ಲಿ ಅವಳಿಗೆ ಹುಷಾರಿಲ್ಲ ಅಂತ ಅವಳು ಬಂದಿರಲಿಲ್ಲ ಆಫೀಸ್ಗೆ. ಸೊ ಲೀಜರೆಲ್ಲ ಹಾಕ್ಕೊಳ್ಳಿಕ್ಕಾಗಿರಲಿಲ್ಲ. ನನಗೆ ತುಂಬ ಆಸೆ ಆಗಿತ್ತು. ಆ್ಯಂಡ್ ಇಷ್ಟೊಂದು ದೊಡ್ಡದಾಗೆ ಸ್ವಲ್ಪ ಗ್ರ್ಯಾಂಡಾಗೆ ಹಾಕ್ಕೊಂಡು ನಾನೇ ಹಾಕ್ಕೊಂಡು ತುಂಬ ದಿನ ಆಗಿತ್ತು. ಬಟ್ ಸ್ಟಿಲ್ ಕುತ್ಕೊಂಡು ಪೇಷನ್ಸಲ್ಲಿ ನೈಟ್ 1:30 ಆದರೂ ಕುತ್ಕೊಂಡು ನನಗೂ ಹಾಕ್ಕೊಂಡು ನಮ್ಮಮ್ಮನೂ ಕರೆದು ನಮ್ಮಮ್ಮಂಗೂ ಹಾಕಿದೆ. ಹೋಪ್ ನನ್ನ ಮೆಹಂದಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ನಾನು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಡೇ 3 ಹೋಗೋಣ. ಎಸ್, ನನ್ನ D3 ಲುಕ್. ಸೊ D3ಯ ಫಸ್ಟ್ ಲುಕ್ ಇದು. ಇವತ್ತು ಫಸ್ಟ್ ಹೋಗಿ ತಂಬಿಟ್ಟನಾರ್ತಿ ಎಲ್ಲ ಮಾಡಿಕೊಂಡು ಬರ್ತೀವಿ. ಫಸ್ಟ್ ಆ್ಯಕ್ಚುಲಿ ಕಳಶ ಪೂಜೆ ಇರುತ್ತೆ, ಅದಕ್ಕೆ ನಾವು ಹೋಗಿರಲಿಲ್ಲ. ಯಾರಾದರೂ ಒಂದಷ್ಟು ಜನ ಹೋಗಿರ್ತಾರೆ. ಈಗ ಇದಕ್ಕೆ ರೆಡಿಯಾಗಿದ್ದೀವಿ. ಹೋಗಿ ಆರತಿ ಮಾಡಿ, ಮನೇಲಿ ಆರತಿ ಆಗಿದೆ ಆಲ್ರೆಡಿ. ಸೊ ಆರತಿ ಮಾಡಿ ಮತ್ತೆ ಬಂದು ಬೇರೆ ಇನ್ನೊಂದು ಲುಕ್ಕಲ್ಲಿ ರೆಡಿಯಾಗಿ ಮೇನ್ ಪೂಜೆಗೆ ಹೋಗ್ತೇವೆ ನಾವು. ಸೊ ಅಲ್ಲೇನಿರುತ್ತೆ ಏನೋ ಒಂದು ಗ್ಲಿಮ್ಸ್ನ ತೋರಿಸ್ತೀನಿ. ವಿಡಿಯೋ ನಾವು ತಂಬಿಟ್ಟಾರ್ತಿ ಅಂತ ಮಾಡಲಿಕ್ಕೆ ಅಂತ ದೇವಸ್ಥಾನಕ್ಕೆ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಹಾಗೆ ಮನೇಲೂ ಕೂಡ ಹಬ್ಬ ಅಲ್ವಾ, ಮನೇಲೂ ದೇವರಿಗೆ ತಂಬಿಟ್ಟಾರ್ತಿನ ಮಾಡ್ತೀವಿ. ಸೊ ಮಮ್ಮಿ ತಂಬಿಟ್ಟಾರ್ತಿನ ಮಾಡಿದ್ರು. ಆಮೇಲಿಂದ ಪ್ರತಿ ಶುಕ್ರವಾರನೂ ಕೂಡ ನಾರ್ಮಲ್ ದೇವರಿಗೆ ಆರತಿ ಕೂಡ ಮಾಡ್ತಾರೆ. ಹಬ್ಬಗಳಲ್ಲೂ ಕೂಡ ನಾರ್ಮಲ್ ಆರತಿನ ಮಾಡ್ತಾರೆ. ಸೊ ಮಮ್ಮಿ, ಅಜ್ಜಿ, ನಾನು ಎಲ್ಲರೂ ಆರತಿ ಮಾಡಿದ್ವಿ. ಒಂದು ಖುಷಿಯಾಗಿ ಏನು ಹೇಳಬೇಕು ಅಂತಂದರೆ, ನನಗಾಗಲಿ ನನ್ನ ಅಕ್ಕಗಾಗಲಿ ಅದನ್ನು ಕಲ್ತಿದ್ದೀವಿ ನಾವು. ಹಿಂಗೆ ಆರತಿ ಮಾಡಬೇಕಾದ್ರೆ ಎಲ್ಲ ಟೈಮಲ್ಲೂ ಒಂದು ಹಾಡನ್ನ ಹೇಳ್ತಾ ಇರ್ತಾರೆ ಮನೇಲಿ. ಯೂಶ್ವಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮನೋ ಇಲ್ಲ ಆದಿಲಕ್ಷ್ಮೀ ದೇವಿಗೆ ಯಾವುದೋ ಒಂದು ಸಾಂಗ್ನ ಆಡ್ತಾ ಇರ್ತಾರೆ ಮನೇಲಿ. ಅವರು ಆಡ್ತಾ ಇರೋದನ್ನ ನಾವು ಕೇಳಿ ಅವ್ರ ಜೊತೆ ನಾವು ಆಡ್ತಾ ಅದು ನಮಗೂ ಕೂಡ ಬರುತ್ತೆ. ಎಷ್ಟು ಜೋರಾಗಿ ಹೇಳ್ತಾ ಇರ್ತೀವಿ, ಆನಂದವಾಗಿ ಹೇಳ್ತಾ ಇರ್ತೀವಿ, ಯಾರಿದ್ದಾರೆ ಯಾರಿಲ್ಲ ಅಂತ ಏನೂ ಅಕ್ಕಪಕ್ಕ ಕೇಳಿಸ್ಕೊತಾರ ಏನೂ ಕೇರ್ ಮಾಡಲ್ಲ ನಾವು. ಈ ಸತಿ ನಾನು, ನಮ್ಮಮ್ಮ, ನಮ್ಮಜ್ಜಿ 3 ಜನನೂ ನಿಂತ್ಕೊಂಡು ಹಾಡು ಹೇಳ್ಕೊಂಡು ದೇವರಿಗೆ ಆರತಿ ಮಾಡಿ ಖುಷಿಯಾಗಿ ಪೂಜೆ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ನಾನಿವತ್ತು ಏನು ಔಟ್ಫಿಟ್ ಆ ರೆಡ್ ಕಲರ್ದು ಹಾಕ್ಕೊಂಡಿದ್ದೀನಿ ಅದನ್ನು ನಾನು ತಾನಲ್ಲಿ ಬಟ್ಟೆ ತೊಗೊಂಡು ಬಂದು
ಅದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿರೋಂಥದ್ದು. ಅಕ್ಕ ಮದುವೆ ಟೈಮಲ್ಲಿ ನಾನು ಮಾಡಿಸ್ಕೊಂಡಿದ್ದೆ ಒಂದು ಅಕೇಶನ್ಗೆ ಅಂತ. ಆವಾಗಲೂ ಸ್ವಲ್ಪ ಟೈಟ್ ಆಗ್ತಿತ್ತು, ಫಿಟ್ಟಿಂಗ್ ಸರಿ ಇಲ್ಲ ಅನ್ನಿಸ್ತಿತ್ತು, ಏನೋ ಅದು ಕಂಫರ್ಟ್ ಆಗ್ತಾನೇ ಇರಲಿಲ್ಲ ನನಗೆ ಪ್ರತಿ ಸತಿಗೂ. ಈ ಸತಿ ನಾನು ಅದನ್ನು ಹಾಕ್ಕೊಂಡೆ ಆಲ್ಮೋಸ್ಟ್ 6 ಇಯರ್ಸ್ ಆದಮೇಲೆ ಅಥವಾ 5 ಇಯರ್ಸ್ ಆದಮೇಲೆ ನಾನು ಮತ್ತೆ ಆ ಡ್ರೆಸ್ನ ಹಾಕ್ಕೊಂಡೆ. ಮಧ್ಯದಲ್ಲಿ ಒಂದು ಸತಿ ಹಾಕಿದ್ದೆ, ಆವಾಗಲೂ ಅದು ಕಂಫರ್ಟ್ ಅನಿಸಿರಲಿಲ್ಲ ನನಗೆ. ಬಟ್ ಈಗ ಮತ್ತೆ ನಾನು ಹಾಕ್ಕೊಂಡಾಗ ಅದು ಎಷ್ಟು ಕಂಫರ್ಟಾಗಿ ನಂಗೆ ಕೂತಿತ್ತು, ಅದು ನನಗೆ ಇನ್ನೂ ಲೂಸ್ ಅಂತ ಆಗ್ತಿತ್ತು. ಬಿಕಾಸ್ ಅಷ್ಟು ವೆಯ್ಟ್ ರೆಡ್ಯೂಸ್ ಮಾಡಿದ್ದೀನಿ ನಾನು. ನನ್ನ ವೆಯ್ಟ್ ರೆಡ್ಯೂಸ್ ಹೇಗೆ ಮಾಡಿರೋದಂತ ಗೊತ್ತಾಗಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನ ನೆಕ್ಸ್ಟ್ ಯಾವುದಾರ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಆರತಿ ಆದಮೇಲಿಂದ ಎಲ್ಲರೂ ಅವ್ರವ್ರು ತಂದಿರುವಂತಹ ತಂಬಿಟ್ಟು ಆರತಿನ ಹಚ್ಚಿಸ್ಕೊಂಡು ದೇವರಿಗೆ ಆರತಿ ಮಾಡ್ತಾರೆ. ಯಾವುದನ್ನ ಒಂದು ಮಂತ್ರನೋ ಇಲ್ಲ ಶ್ಲೋಕನೋ ಇಲ್ಲ ಸೂಕ್ತನೋ ಇಲ್ಲ ಒಂದು ಹಾಡೋ ಹೇಳ್ಕೊತ ದೇವರಿಗೆ ಆರತಿನ ಮಾಡ್ತಾರೆ. ಪ್ರತಿಯೊಬ್ಬರು ಅವ್ರವ್ರ ಭಕ್ತಿಲಿ ಅದನ್ನು ಮಾಡ್ತಾ ಇರ್ತಾರೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು. ಅವ್ರವ್ರ ಮನೆಯಿಂದ ಅವ್ರವ್ರಿಗೆ ಹೇಗೆ ಇಷ್ಟನೋ ಅದನ್ನು ತಂಬಿಟ್ಟಿನ ಆರತಿ ತಟ್ಟೆನ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿರ್ತಾರೆ. ಎಲ್ಲರೂ ಆರತಿ ಮಾಡ್ತಾರೆ, ಫೋಟೋ ತಕ್ಕೋತಾರೆ, ಚೆಂದ ಇರುತ್ತೆ ನೋಡಲಿಕ್ಕೆ. ನಾನು ಮೇಲೆ ನಿಂತ್ಕೊಂಡು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೆ. ಸೊ ಆ ಕ್ರೌಡಲ್ಲಿ ನಾನಿರಲಿಲ್ಲ, ಅಮ್ಮ ಅಜ್ಜಿ ಇವ್ರುಗಳು ಮಾತ್ರ ಇದ್ದರು. ನೆಕ್ಸ್ಟ್ ನಾನು ಸಪ್ರೇಟಾಗಿ ದೇವರಿಗೆ ಆರತಿನ ಮಾಡಿದೆ. ಆಮೇಲಿಂದ ಆರತಿ ಎಲ್ಲ ಮುಗಿದ ಮೇಲೆ ದೇವರಿಗೆ ಕ್ಷೀರಾಭಿಷೇಕ ಅಂತ ಇರುತ್ತೆ. ಉತ್ಸವ ಮೂರ್ತಿನ ಅಲ್ಲಿ ಒಂದು ಚೌಟ್ರಿ ಇದೆ ಪಕ್ಕದಲ್ಲೇ, ಅಲ್ಲಿ ರೆಡಿ ಮಾಡಿರ್ತಾರೆ. ದೇವರಿಗೆ ಪ್ರತಿಯೊಬ್ಬರು ಕೂಡ ಹಾಲಿನಿಂದ ಅಭಿಷೇಕ ಮಾಡುವಂತಹ ಚಾನ್ಸ್ ಕೊಟ್ಟಿರ್ತಾರೆ. ಕ್ಷೀರಾಭಿಷೇಕ ಅಂತ ಇರುತ್ತೆ. ಸೊ ಪ್ರತಿಯೊಬ್ಬರು ಹೋಗಿ ಮಾಡ್ತಾರೆ. ನಾವು ಹೋಗಿ ಹಾಗೆ ಕ್ಷೀರಾಭಿಷೇಕ ಮಾಡಿಕೊಂಡು ಬಂದ್ವಿ. ಫಾರ್ಚುನೇಟೋ ಅನ್ಫಾರ್ಚುನೇಟೋ ಗೊತ್ತಿಲ್ಲ, ಇಲ್ಲಿ ತನಕ ನನಗೆ ಎಲ್ಲ ಅಕೇಶನ್ಸು ಸಿಕ್ಕಿತ್ತು. ನೆಕ್ಸ್ಟ್ ನನಗೆ ಪೀರಿಯಡ್ಸ್ ಆಗಿದ್ದ ರೀಸನ್ ನನಗೆ ಯಾವ ಫೆಸ್ಟಿವಲ್ ಅಥವಾ ಯಾವ ಅಕೇಶನ್ಸು ನಾನು ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಸೊ ಹಾಗಾಗಿ ನನ್ನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಆಗಬೇಕಾಗಿ ಬಂತು. ಬಿಕಾಸ್ ನೆಕ್ಸ್ಟ್ ನಾನೇನು ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಕಂಪ್ಲೀಟ್ ಏನು ಮಾಡ್ತಾರೆ ಅನ್ನೋದು ಪ್ರೀವಿಯಸ್ ಇಯರ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೇನೆ. ಸೊ ದೇವರಿಗೆ ಕ್ಷೀರಾಭಿಷೇಕ ಮಾಡಿ ಅದಾದಮೇಲಿಂದ ನಮಗೆ ಅಲ್ಲೇ ಟಿಫನ್ ಕೂಡ ಅವೈಲಬಿಲಿಟಿ ಇರುತ್ತೆ. ಅವತ್ತು ಊಟ ತಿಂಡಿ ಎಲ್ಲ ಅಲ್ಲೇ ಇರುತ್ತೆ. ಸೊ ಹೋಗಿ ತಿಂಡಿ ತಿಂದ್ಕೊಂಡು ಮನೆಗೆ ಹೋಗಿದ್ದಾಯಿತು. ಸೊ ಇದು ನನ್ನ ಒಂದು ವಾಸವಿ ಜಯಂತಿಯ ವ್ಲಾಗ್ ಆಗಿತ್ತು. ಪುಟ್ಟದಾಗೆ ಚೊಕ್ಕದಾಗೆ ನನಗೆ ಇಷ್ಟ ಅಂತ ನಾನು ಮಾಡಿರೋ ಒಂದು ಸಣ್ಣ ವ್ಲಾಗ್ ಇದು. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಮೈ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರೋ ಮರಿಬೇಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.